Hello students, welcome to classes. In this video, let us study the one of the most important topic called LPP, linear programming problem. ಎಲ್ಲರಿಗೂ ಗೊತ್ತಲ್ಲ LPP ಇಂದ ಒಂದು 6 ಮಾರ್ಕ್ ಕ್ವೆಶ್ಚನ್ಸ್ ನಮಗೆ ಗ್ಯಾರಂಟಿ ಬರುತ್ತೆ ಎನ್ಯುವಲ್ ಎಕ್ಸಾಮಲ್ಲಿ 6 ಮಾರ್ಕ್ ಕ್ವೆಶ್ಚನ್ ಗ್ಯಾರಂಟಿ. ಓಕೆ, ಸಾಲ್ವ್ ಗ್ರಾಫಿಕಲಿ ದ ಗಿವನ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಹಾಗಾದರೆ ಗ್ರಾಫಿಕಲಿ ಹೇಗೆ ಸಾಲ್ವ್ ಮಾಡೋದು LPPನ? ಫಸ್ಟ್ ಆಫ್ ಆಲ್ ನಮಗೇನು ಗೊತ್ತಿರಬೇಕು ಅಂದರೆ ಹೌ ಟು ಶೇಡ್ ದ ಸೊಲ್ಯೂಷನ್ ರೀಸನ್ ಆಫ್ ದ ಗಿವನ್ ಇಕ್ವೇಷನ್ ಆಫ್ ಎ ಲೈನ್. ನೋಡಿ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. 2x ಪ್ಲಸ್ 4y ಗ್ರೇಟರ್ ದನ್ ಆರ್ ಈಕ್ವಲ್ ಟು 12 ಅಂತ ತಗೊಳ್ಳೋಣ. ದಿಸ್ ಈಸ್ ಒನ್ ಇಕ್ವೇಷನ್ ಆಫ್ ಎ ಲೈನ್ ಇನ್ಇಕ್ವಾಲಿಟಿ. ಓಕೆ, ಫಸ್ಟ್ ಏನು ಮಾಡಬೇಕು ಅಂದರೆ ಸ್ಟೂಡೆಂಟ್ಸ್, ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು ಕನ್ಸಿಸ್ಟಿಂಗ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಫಸ್ಟ್ ಇಲ್ಲಿ ಎಕ್ಸ್ ಜೀರೋನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಈ ಇಕ್ವೇಷನಲ್ಲಿ. ಸೊ 2 × 0 ಆಗುತ್ತೆ, ಫರ್ಗೆಟ್ ದ್ಯಾಟ್. 4y = 12 ಅಂತ ಅಂದ್ಕೊಳ್ರಿ. 4 1 4 3 ಅಂದರೆ y ವ್ಯಾಲ್ಯೂ ಏನು ಬಂತು, 3 ಆಯಿತು. ನೆಕ್ಸ್ಟ್ y ವ್ಯಾಲ್ಯೂ 0 ಹಾಕಬೇಕು, y 0 ಇನ್ ದ ಸೇಮ್ ಇಕ್ವೇಷನ್. ಸೊ ಇದು ಪೂರಾ 0 ಆಗಿಬಿಡುತ್ತೆ, ಹೌದಾ? ಸೊ 2x = 12 ಆಯಿತು. 2 1 2 6, ಸೊ 6 ಬಂತು. ಸೊ ಈ ಬಾಕ್ಸಿಂದ ನಾವೇನು ಬರೀಬೇಕು ಅಂದರೆ ಪಾಯಿಂಟ್ ಎ 0,3 ಎಕ್ಸ್ ಆರ್ಡಿನೇಟ್ ವೈ ಆರ್ಡಿನೇಟ್, ರೈಟ್? ದೆನ್ ಪಾಯಿಂಟ್ ಬಿ ಬರೀಬೇಕು, ಏನಾಗುತ್ತೆ, x, y 6,0 ಆಗುತ್ತೆ. ಸೊ ಈ ರೀತಿ ಎವ್ರಿ ಇಕ್ವೇಷನ್ ಆಫ್ ಎ ಲೈನ್ ಹ್ಯಾಸ್ 2 ಪಾಯಿಂಟ್ಸ್. ಸೊ ಈ 2 ಪಾಯಿಂಟ್ಸನ್ನು ನೀವು ಫೈಂಡ್ ಔಟ್ ಮಾಡಿದ್ಮೇಲೆ ನಾವು ಗ್ರಾಫ್ ಶೀಟಲ್ಲಿ ಇದರದ್ದು ಗ್ರಾಫನ್ನು ಡ್ರಾ ಮಾಡಬೇಕು, ಅಂದರೆ ಲೈನನ್ನು ಡ್ರಾ ಮಾಡಬೇಕು. ಹೇಗೆ ಸರ್ ಅಂತಂದರೆ, ಇದನ್ನು ರಫ್ ಆಗಿ ಡ್ರಾ ಮಾಡ್ತಾ ಇದ್ದೀನಿ, ಜಸ್ಟ್ ಅಬ್ಸರ್ವ್ ಇಟ್ ಫಾರ್ ರಫ್ ವರ್ಕ್. ಸೊ y ಆ್ಯಕ್ಸಸ್, ಅದಾದಮೇಲೆ ಎಕ್ಸ್ ಆ್ಯಕ್ಸಸ್, ಇದು ಗ್ರಾಫ್ ಶೀಟಲ್ಲಿ ಮಾಡುವಂಥ ವರ್ಕ್ ಇದು. ಓಕೆ, ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಕ್ಸ್ ಆ್ಯಕ್ಸಸ್, ದಿಸ್ ಈಸ್ ವೈ ಆ್ಯಕ್ಸಸ್. ಸೊ ಇಲ್ಲಿ ನೋಡಿ, ಎಕ್ಸಲ್ಲಿ ಹೈಯೆಸ್ಟ್ ಪಾಯಿಂಟ್ 6 ಇದೆ, ವೈ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ 3 ಇದೆ. ಅಂದರೆ ಎಕ್ಸ್ ಆ್ಯಕ್ಸಸ್ ಮೇಲೆ ಅಪ್ ಟು 6 ನೀವು ಮಾರ್ಕ್ ಮಾಡಬೇಕು. ಸ್ಕೇಲ್ ಈಸ್ ವೆರಿ ಇಂಪಾರ್ಟೆಂಟ್, ಆಯಿತಾ, ಆನ್ ಎಕ್ಸ್ ಆ್ಯಕ್ಸಸ್ ಆ್ಯಂಡ್ ವೈ ಆ್ಯಕ್ಸಸ್. ಸೊ ಇಲ್ಲಿ 0ದಿಂದ ಸ್ಟಾರ್ಟ್ ಆಗುತ್ತೆ. 6 ಇದೆ ಅಂತಂದರೆ ನಾನಿಲ್ಲಿ 2 ಸೆಂಟಿಮೀಟರ್ = 2 ಯೂನಿಟ್ಸ್ ತೊಗೊತೀನಿ. ಸೊ ಎವ್ರಿ 2 ಸೆಂಟಿಮೀಟರ್ 2 ಯೂನಿಟ್ಸ್ ಬರಿತಾ ಹೋಗಿ. 2 4 6 8. ನೆಕ್ಸ್ಟ್ ವೈ ಆ್ಯಕ್ಸಸ್ ಮೇಲೂ ಕೂಡ 2 ಸೆಂಟಿಮೀಟರ್ 2 ಯೂನಿಟ್ಸ್ ಬರೀರಿ. 2 4 6 8 ಈ ರೀತಿ ಮಾರ್ಕ್ ಮಾಡಬೇಕು. ಅದಾದಮೇಲೆ ಫಸ್ಟ್ ಪಾಯಿಂಟ್ ನೋಡಿ, 0,3 ಇದೆ, ಎಕ್ಸ್ 0 ಇದೆ, ವೈ 3 ಇದೆ, ಅಂದರೆ ಬಿಟ್ವೀನ್ 2 ಆ್ಯಂಡ್ 3 ಇಲ್ಲಿ ಬರ್ಬೋದಾ, 3. ಸೊ ದಿಸ್ ಈಸ್ ಯುವರ್ ಪಾಯಿಂಟ್ ಎ, ಅಂದರೆ ಏನಾಯ್ತದು, 0,3 ಆಯಿತು. ನೆಕ್ಸ್ಟ್ ಪಾಯಿಂಟ್ 6,0 ಅಂದರೆ ಎಕ್ಸ್ ಆ್ಯಕ್ಸಸ್ ಮೇಲೆ 6 ಇರುತ್ತೆ, ವೈ ಆ್ಯಕ್ಸಸ್ 0 ಆಗುತ್ತೆ. ಅಂದರೆ ಈ ಪಾಯಿಂಟ್ ಇದೆ ಅಲ್ಲ, ದಿಸ್ ಪಾಯಿಂಟ್ ಈಸ್ ಬಿ, ಅಂದರೆ ಯಾವುದದು, 6,0. ಸೊ ಇವೆರಡನ್ನು ನಾವೇನು ಮಾಡಬೇಕು, ಸ್ಟ್ರೇಟ್ ಲೈನ್ ಜಾಯಿನ್ ಮಾಡಬೇಕು. ಓಕೆ, ಸ್ಟ್ರೇಟ್ ಲೈನ್ ಡ್ರಾ ಮಾಡಬೇಕು, ಜಾಯ್ನಿಂಗ್ ದೀಸ್ 2 ಪಾಯಿಂಟ್ಸ್ ವಿತ್ ಸ್ಕೇಲ್ ಆ್ಯಂಡ್ ಪೆನ್ಸಿಲ್. ನಾನಿಲ್ಲಿ ಪೆನ್ ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಫಾರ್ ರಫ್ ವರ್ಕ್ ಅಲ್ಲ, ಅದಕ್ಕೆ. ಸೊ ಜಾಯ್ನಿಂಗ್ ದೀಸ್ 2 ಪಾಯಿಂಟ್ಸ್, ಗೆಟಿಂಗ್ ಎ ಸ್ಟ್ರೇಟ್ ಲೈನ್. ಸೊ ದಿಸ್ ಇಕ್ವೇಷನ್ ಈಸ್ ವಾಟ್ the equation of the line that we have 2x plus 4y greater than or equal to 12 ಬರಿಬೇಕು, ಆಯಿತಾ? ಬರೋದಾದಮೇಲೆ ಸೊಲ್ಯೂಷನ್ ರೀಸನ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಕರೆಕ್ಟಾಗಿ ನೋಡಿ. ಸೊ ವೆನೆವರ್ ದ ಲೈನ್ ಇಂಟರ್ಸೆಕ್ಟ್ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಸ್, ಆಯಿತಾ, ಯಾವ ಪಾಯಿಂಟ್ ತೊಗೊಳ್ಳಿ ಅಂದರೆ 0,0ನ ತೊಗೊಂಬೇಡಿ, ಬೆಟರ್ ಇದು. ಯಾವಾಗ, ವೆನ್ ದ ಲೈನ್ ಇಂಟರ್ಸೆಕ್ಟ್ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಸ್, ಟೇಕ್ ಅ ಪಾಯಿಂಟ್ 0,0, ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಇಕ್ವೇಷನ್. ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 0, ಪೂರಾ 0 ಆಗಿಬಿಡ್ತಾ ಇದು. ಸೊ 0 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 12. ಸೊ ಈ ಸ್ಟೇಟ್ಮೆಂಟ್ ನೋಡಿದರೆ ನಿಮ್ಗೇನು ಅನಿಸುತ್ತೆ, 0 ಗ್ರೇಟರ್ ದೆನ್ 12 ಈಸ್ ಅ ಫಾಲ್ಸ್. ಇದು ಫಾಲ್ಸ್ ಆಯಿತು. ಅಂದರೆ ವೆನೆವರ್ ದ ಇನ್ಇಕ್ವಾಲಿಟಿ ಸೇಸ್ ಫಾಲ್ಸ್ ಫಾರ್ ದ ಗಿವನ್ ಪಾಯಿಂಟ್ 0,0, ನೀವೇನು ಮಾಡಬೇಕು, ಸೊಲ್ಯೂಷನ್ ರೀಸನ್ ವಿಲ್ ಬಿ ಅವೇ ಫ್ರಾಮ್ ದ ಪಾಯಿಂಟ್, ಅವೇ ಫ್ರಾಮ್ ದ ಪಾಯಿಂಟ್. ಯಾವ ಪಾಯಿಂಟ್ ಅದು, 0,0. ಸೊ ನೋಡಿ, ದ ಸೊಲ್ಯೂಷನ್ ರೀಸನ್ ಈಸ್ ಅವೇ ಫ್ರಮ್ ದ ಪಾಯಿಂಟ್. ಅವೇ ಫ್ರಮ್ ವಿಚ್ ಪಾಯಿಂಟ್, 0,0. ಈ ಇಕ್ವೇಷನ್ ಅಂದರೆ ಈ ಲೈನ್ ಈ ಪಾಯಿಂಟನ್ನು ಕನ್ಸಿಸ್ಟ್ ಮಾಡೋದಿಲ್ಲ. ದಿಸ್ ಲೈನ್ ವಿಲ್ ನಾಟ್ ಕನ್ಸಿಸ್ಟ್ 0,0. ಯಾಕೆ ಹೇಳಿ, ಫಾಲ್ಸ್ ಆಗಿಬಿಟ್ಟಿದೆ ಅಲ್ಲ, ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಫಾರ್ ದ 0,0. ಅಂದರೆ ಲೈನ್ ವಿಲ್ ನಾಟ್ ಹ್ಯಾವಿಂಗ್ ದಿಸ್ 0,0, ಅಂದರೆ ದಿಸ್ ವಿಲ್ ಬಿ ಅವೇ ಫ್ರಮ್ ದಟ್. ಅವೇ ಫ್ರಮ್ ದಟ್ ಅಂದರೆ ಈ ರೀತಿ ನೀವೇನು ಮಾಡಬೇಕು,
ರೀಸನನ್ನು ಶೇಡ್ ಮಾಡಬೇಕು ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಸೊಲ್ಯೂಷನ್ ರೀಸನ್ ಆಫ್ ದಿಸ್ ಲೈನ್. ಸೊ ಈ ಪ್ಯಾಟರ್ನಲ್ಲಿ ನಾವು LPP ಸಾಲ್ವ್ ಮಾಡುವಾಗ ವಿ ಫಾಲೋ ದಿಸ್ ಮೆಥಡ್ ಆಫ್ ಸಾಲ್ವಿಂಗ್ ಆರ್ ಫೈಂಡಿಂಗ್ ದ ಸೊಲ್ಯೂಷನ್ ರೀಸನ್ ಆಫ್ ದ ಗಿವನ್ ಲೈನ್ ಬೈ ದ ಇಕ್ವೇಷನ್. ಆಯ್ತು, ಅರ್ಥ ಆಯ್ತು ಅನ್ಸುತ್ತಲ್ಲ. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂತಂದರೆ LPPನ ಗ್ರಾಫಿಕಲಿ ಸಾಲ್ವ್ ಮಾಡ್ತೀವಿ. ಸೊ ಈಗ ನನ್ನ ಹತ್ರ ಒಂದು ಕ್ವಶನ್ ಇದೆ, ದಟ್ ಈಸ್ ಕಾಲ್ಡ್ ಮ್ಯಾಕ್ಸಿಮೈಸ್ ಆ್ಯಂಡ್ ಮಿನಿಮೈಸ್. ಸೊ ನಿಮಗೆ ಇಲ್ಲಿ ಕ್ವಶನ್ ಕಾಣಿಸ್ತಾ ಇರ್ಬೋದು ಸ್ಟೂಡೆಂಟ್ಸ್, ನೋಡಿ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ LPP ಅಂತಲೂ ಕರಿತೀವಿ, 6 ಮಾರ್ಕ್ ಕ್ವಶನ್. ಅದರಲ್ಲಿ ಒಂದು ಕ್ವಶನ್ ತೊಗೊಂಡಿದ್ದೀನಿ, ಕಾಲ್ಡ್ ಮ್ಯಾಕ್ಸಿಮೈಸ್ ಆ್ಯಂಡ್ ಮಿನಿಮೈಸ್ ದ ಆಬ್ಜೆಕ್ಟಿವ್ ಫಂಕ್ಷನ್ 5x + 10y. ಇದ್ರ ಕೆಲಸ ನಮಗೆ ಲಾಸ್ಟ್ ಬರುತ್ತೆ ಸ್ಟೂಡೆಂಟ್ಸ್, ಓಕೆನಾ? ಅಲ್ಲಿವರೆಗೂ ಇದನ್ನು ಟಚ್ ಮಾಡಬೇಡಿ. ಸಬ್ಜೆಕ್ಟ್ ಟು ದ ಕನ್ಸ್ಟ್ರೆಂಟ್ಸ್ ಅಂದರೆ ಒಂದಿಷ್ಟು ಕಂಡೀಷನ್ಸ್ ಅಂದರೆ ಇನ್ಇಕ್ವಾಲಿಟೀಸ್ ಇದೆ. 1, 2, 3 ಇನ್ಇಕ್ವಾಲಿಟೀಸ್ ಹ್ಯಾವ್ ಗಿವನ್. ಸರ್ ಹಾಗಾದ್ರೆ ಇದೇನಿದು XY > 0 ಅಂದ್ರೇನು? ದ ಮೀನಿಂಗ್ ಆಫ್ XY > 0 ಈಸ್ ದ ಸೊಲ್ಯೂಷನ್ ರೀಸನ್ ಕಮ್ಸ್ ಇನ್ ದ ಫಸ್ಟ್ ಕ್ವಾಡ್ರಂಟ್. ಫಸ್ಟ್ ಕ್ವಾಡ್ರಂಟಲ್ಲಿ ನಿಮ್ಮ ಸೊಲ್ಯೂಷನ್ ಇರಬೇಕು ಅನ್ನೋದೇ ಅಷ್ಟೇ ಇದರದ್ದು ಮೀನಿಂಗ್. ಓಕೆ, ಹಾಗಾದರೆ ಮೇನ್ಲಿ ವಿ ಹ್ಯಾವ್ ಟು ಫೋಕಸ್ ಫಾರ್ 1, 2, 3 ಲೈನ್ಸ್. ಸೊ ನೀವು ಗಮನಿಸ್ಬೋದು, ಇಲ್ಲಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಕ್ವೇಷನ್ 1 ಆಫ್ ದ ಲೈನ್, ಫಾರ್ ದ್ಯಾಟ್ ಒಂದು ಬಾಕ್ಸ್. ಇಕ್ವೇಷನ್ 2 ಅದಕ್ಕೊಂದು ಬಾಕ್ಸ್ ರೆಡಿ ಇಟ್ಕೊಂಡಿದ್ದೀನಿ. ಇಕ್ವೇಷನ್ 3ಗೆ ಅದೊಂದು ಬಾಕ್ಸ್ ರೆಡಿ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ವಿತ್ ದ ಫಸ್ಟ್ ಬಾಕ್ಸ್. ನಾನೇನು ಹೇಳಿದೆ, ಫಸ್ಟ್ ಎಕ್ಸು ಆಮೇಲೆ ವೈ. ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರೆ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಇಕ್ವೇಷನ್ x 0. ಸೊ ಇದು ಪೂರ 0 ಆಗಿಬಿಡುತ್ತಾ. ಓನ್ಲಿ ವಿ ಲೆಫ್ಟ್ ವಿತ್ 2y = 120. 2 1 = 260. y ವ್ಯಾಲ್ಯೂ 60 ಬಂತು. ಮತ್ತೆ y ವ್ಯಾಲ್ಯೂನ 0 ಹಾಕಿ, ಅದೇ ಇಕ್ವೇಷನಲ್ಲಿ 0 ಹಾಕಿಬಿಡಿ. ಇದೆಲ್ಲ ಏನಾಗಿಬಿಡುತ್ತೆ, 0 ಆಗಿಬಿಡುತ್ತೆ. ಓನ್ಲಿ x = 120 ಬಂತು. ಅರ್ಥ ಆಗ್ತಾ ಇದೆನಾ? ಸೊ ದಿಸ್ ಈಸ್ ಹೌ ವಿ ಫೈಂಡ್ ದ ಪಾಯಿಂಟ್ಸ್. ಹಾಗಾದರೆ ಆಫ್ಟರ್ ಫೈಂಡಿಂಗ್ ದ ಪಾಯಿಂಟ್, ಇಲ್ಲಿ ಏನು ಮಾಡೋಣ, A ಪಾಯಿಂಟ್ ಈಸ್ ಈಕ್ವಲ್ ಟು 0, 60. ಓಕೆ, ದ ಪಾಯಿಂಟ್ B ವಿಲ್ ಬಿ 120, 0. ಸೊ ಕರೆಕ್ಟಾಗಿ ಬರ್ಕೋಬೇಕೀಗ A ಆ್ಯಂಡ್ B. ಅದೇ ರೀತಿ ಸೆಕೆಂಡ್ ಇಕ್ವೇಷನ್ ಇಲ್ಲಿದೆ ನೋಡಿ, x + y > 60. ಮತ್ತೇನು ಮಾಡಿ, x y, ಇದಕ್ಕೊಂದು 0 ಬರೀತಾನೆ, x ವ್ಯಾಲ್ಯೂ 0 ಹಾಕ್ತೀನಿ. ಆಯಿತಾ? 0 ಆಗಿಬಿಟ್ರೆ y = 60 ಆಗಿಬಿಡ್ತು. ನೆಕ್ಸ್ಟು 0 ಹಾಕಿ, y ವ್ಯಾಲ್ಯೂ 0 ಹಾಕಬೇಕು. ಸೊ ಇನ್ ದ ಸೇಮ್ ಇಕ್ವೇಷನ್ ಇದು x = 60 ಆಗುತ್ತೆ, ರೈಟ್? ಸೊ ಈ ಸೆಕೆಂಡ್ ಬಾಕ್ಸಿಂದ ನಿಮಗೆ C ಪಾಯಿಂಟನ್ನು ಬರ್ಕೊಡ್ರಿ, 0, 60. ಆಮೇಲೆ ಪಾಯಿಂಟ್ D ಏನಾಗುತ್ತೆ, 60, 0 ಆಗುತ್ತೆ. ಸೊ ಈ ರೀತಿ ಪಾಯಿಂಟ್ಸನ್ನು ಬರೆಯೋದು ಕಲಿಬೇಕು. ಸೊ ಥರ್ಡ್ ಲೈನ್ ನಿಮಗೆ ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್ ಇಲ್ಲಿ. ವಾಟ್ ಇಸ್ ದಟ್? x - 2y > 0. ಇದನ್ನು ಆಮೇಲೆ ಸಾಲ್ವ್ ಮಾಡಬೇಕು. ಅಂದರೆ ಗ್ರಾಫ್ ಡ್ರಾ ಮಾಡಿದ ಮೇಲೆ, 2 ಲೈನ್ಸನ್ನು ಡ್ರಾ ಮಾಡಿದ ಮೇಲೆ ಈ ಬಾಕ್ಸಿಗೆ ಬರೋಣ. ಸೊ ಇದನ್ನು ಅಲ್ಲಿವರೆಗೂ ನೋಟ್ ಡೌನ್ ಮಾಡಿಕೊಡ್ರಿ. ಸೊ ದಿಸ್ ಈಸ್ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ದೇರ್ ಪಾಯಿಂಟ್ಸ್ A, B, C, D. ಸೊ ಇಷ್ಟ ಆದಮೇಲೆ ನಾವೇನು ಮಾಡಬೇಕು ಅಂದರೆ ಗ್ರಾಫ್ ಶೀಟನ್ನು ತೆಗೆದುಕೋಬೇಕು. ಸೊ ಐ ವಿಲ್ ಟೇಕ್ ಗ್ರಾಫ್ ಶೀಟ್ ನಾವು. ಸೊ ಯು ಕ್ಯಾನ್ ಸಿ ದ ಗ್ರಾಫ್ ಶೀಟ್ ಹಿಯರ್, ಆ್ಯಂಡ್ ಆಲ್ಸೋ ಐ ಶುಡ್ ಕೀಪ್ ದ ಪಾಯಿಂಟ್ಸ್ ಹಿಯರ್. ಸೊ ನೀವು ಕಾಣಿಸ್ತಾ ಇರ್ಬೋದು, ದೀಸ್ ಆರ್ ದಿ ಪಾಯಿಂಟ್ಸ್. ದಿಸ್ ಈಸ್ ಗ್ರಾಫ್ ಶೀಟ್. ಸೊ ಈ ಗ್ರಾಫ್ ಶೀಟಲ್ಲಿ ನಾನು ಏನು ಮಾಡ್ತೀನಿ ಸ್ಟೂಡೆಂಟ್ಸ್ ಅಂದರೆ ಡ್ರಾ ಮಾಡ್ತೀನಿ. ಈಗ ಇಕ್ವೇಷನ್ಸ್ನ ಡ್ರಾ ಮಾಡ್ತೀನಿ. ಸೊ ಐ ಹ್ಯಾವ್ ದ ಇಕ್ವೇಷನ್ಸ್, ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ಈಸಿ ಆಗಿಬಿಡುತ್ತೆ ನನಗೆ. ಸೊ ಇಲ್ಲಿ ಪಾಯಿಂಟ್ ನನಗೆ 0, 60 ಇದೆ, ಪಾಯಿಂಟ್ 120, 0 ಇದೆ. ನೆಕ್ಸ್ಟ್ C 0, 60 ಇದೆ, ಆ್ಯಂಡ್ D ಈಸ್ ಆಲ್ಸೋ 60, 0 ಇದೆ. ಅಂದರೆ ಪದೇ ಪದೇ ನೋಡ್ಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ದಟ್ಸ್ ಐ ಆಮ್ ಟೇಕಿಂಗ್ ದಿಸ್ ಒನ್. ಸೊ ಇಲ್ಲಿ ಏನು ಮಾಡ್ತೀನಿ ಸ್ಟೂಡೆಂಟ್ಸ್ ಅಂದರೆ ಸ್ಕೇಲಿಂದ X ಮತ್ತು Y ಆಕ್ಸಸ್ನ ಡ್ರಾ ಮಾಡ್ಕೊಳ್ತೀನಿ. ಸೊ ಯು ಕ್ಯಾನ್ ಅಬ್ಸರ್ವ್ ಮೈ ವೇ ಆಫ್ ಡ್ರಾಯಿಂಗ್ ದ Y ಆಕ್ಸಸ್. ಸೊ ಒಂದು ಲೈನಲ್ಲಿ Y ಆಕ್ಸಸ್ ಡ್ರಾ ಮಾಡೋಣ. ನೆಕ್ಸ್ಟ್ ಅದೇ ರೀತಿ X ಆಕ್ಸಸ್. ಸೊ ಐ ಥಿಂಕ್ ನಿಮಗೆಲ್ಲರೂ ಗೊತ್ತಿದೆ ಇದು, X ಆಕ್ಸಸ್ ಮತ್ತು Y ಆಕ್ಸಸ್. This is your X axis, okay, and also this is Y axis. So next ಏನಾಗುತ್ತೆ ಸ್ಟೂಡೆಂಟ್ಸ್ ಅಂದರೆ ಸ್ಕೇಲ್ ಅಂತ ಬರ್ತೀವಿ ನಾವು. ಸೊ ಹೈಯೆಸ್ಟ್ ಪಾಯಿಂಟ್ ಏನಿದೆ 60, 120. X ಆಕ್ಸಸ್ ಮೇಲೆ 120 ಇದೆ, Y ಆಕ್ಸಸ್ ಮೇಲಿದೆ 60 ಹೈಯೆಸ್ಟ್ ಇದೆ. ಅಂದರೆ ಸ್ಕೇಲ್ ಆನ್ X ಆಕ್ಸಸ್ ಹೇಗೆ ತೊಗೊಳ್ತೀನಿ ಅಂದರೆ, ಸ್ಕೇಲ್ ಇಲ್ಲದೇ ಯಾವ ಕೆಲಸನೂ ಮಾಡೋ ಹಾಗಿಲ್ಲ ಈ ಕಾನ್ಸೆಪ್ಟಲ್ಲಿ. ಓಕೆ, ಸೊ ದಿಸ್ ಈಸ್ 0. 2 ಸೆಂಟಿಮೀಟರ್ 20ನ ತೊಗೊಂಬಿಡೋಣ. ಎವ್ರಿ 2 ಸೆಂಟಿಮೀಟರ್ ಇಸ್ 20 ಯೂನಿಟ್ಸ್. ಸೊ 20
40, next 60, this is 80, and this is 100, and another 2 centimeter 120. ಸೊ ಅದೇ ರೀತಿ y ಆಕ್ಸಿಸ್ ಕೂಡ ನಾನು ಏನು ಮಾಡ್ತೀನಿ, 0ದಿಂದ 2 ಸೆಂಟಿಮೀಟರ್ ತೊಗೊಳ್ಳೋಣ. ಸೊ 0 to here 20, ನೆಕ್ಸ್ಟ್ 40 ಆಗುತ್ತೆ, ಅದಾದಮೇಲೆ 60, then 80, then 100, one here also I take up to 120. ಸೊ ಫಸ್ಟ್ ಏನು ಮಾಡೋದು, ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳೋದು. 0,60, ಎಕ್ಸ್ 0 ಇದೆ, y 60 ಇದೆ, ಅಂದರೆ ಎ ಪಾಯಿಂಟ್ ಏನಾಯ್ತಿದು 0,60 ಆಯಿತು, ರೈಟ್. ನೆಕ್ಸ್ಟ್ ಬಿದಲ್ಲಿ ಏನಿದೆ ಅಂತಂದರೆ ಸ್ಟೂಡೆಂಟ್ಸ್ 120,0 ಇಲ್ಲಿ ಕಾಣಿಸ್ತದೆ ನೋಡಿ, 120,0ನ ನಾನು ತೊಗೊಳ್ತೀನಿ. ಎಕ್ಸ್ ಆ್ಯಕ್ಸಸ್ ಮೇಲೆ 120, ಪಾಯಿಂಟ್ ಬಿ ಈಸ್ 120,0. ಸೊ ಇದನ್ನು ಇಮ್ಮಿಡಿಯೇಟ್ ಏನು ಮಾಡಬೇಕು, ಜಾಯಿನ್ ಮಾಡಬೇಕು. ಯಾವ್ಯಾವ ಪಾಯಿಂಟನ್ನು, ಎ ಮತ್ತು ಬಿನ ಏನು ಮಾಡೋಣ, ಜಾಯಿನ್ ಮಾಡೋಣ, ರೈಟ್. ಸೊ ಐ ವಿಲ್ ಜಾಯಿನ್ ಇಟ್ ಹಿಯರ್. ಎ ಮತ್ತು ಬಿನ ಜಾಯಿನ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆರ್ ಏಬಲ್ ಟು ಸಿ ದ್ಯಾಟ್. ಸೊ ಎ ಆ್ಯಂಡ್ ಬಿ, ದ ಲೈನ್ ಈಸ್ intersecting x and y axis. Its equation is, the equation that I have is x plus 2y less than or equal to 120. Okay, next line. ಸೊ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೈನ್, ನಾನು ಹೇಳಿದ್ನಲ್ಲ ಶೇಡಿಂಗ್ ದ ರೀಸನ್, ಅದೊಂದು ಮುಗಿಸ್ಕೊಂಡ್ಬಿಡೋಣ. ಇದಕ್ಕೂ 0,0 ಸಬ್ಸ್ಟಿಟ್ಯೂಟ್ ಮಾಡೋಣ. 0 ಆಗಿಬಿಡ್ತು. 0 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 120 ಅಂದರೆ ಟ್ರೂ ಸ್ಟೇಟ್ಮೆಂಟ್ ಆಗಿಬಿಡ್ತು. ಸೊ ವೆನ್ ಎವರ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ, ಟುವರ್ಡ್ಸ್ ದ ಪಾಯಿಂಟ್ 0,0, ಟುವರ್ಡ್ಸ್ ದ ಪಾಯಿಂಟ್ 0,0 ಅಂದರೆ ಕೆಲವೊಂದಿಷ್ಟು ಲೈನನ್ಸನ್ನು ಹೀಗೆ ಡ್ರಾ ಮಾಡಿ, ಟುವರ್ಡ್ಸ್ ದಟ್ 0,0. ಅದೇ ಫಾಲ್ಸ್ ಆಗಿದ್ದರೆ ಅವೇ ಫ್ರಾಮ್ ದ್ಯಾಟ್, ಬಟ್ ಇಟ್ ಈಸ್ ಟುವರ್ಡ್ಸ್ ಬಿಕಾಸ್ ಆಫ್ ಟ್ರೂ. ನೆಕ್ಸ್ಟ್ ಇಕ್ವೇಷನ್ ಅಥವಾ ನೆಕ್ಸ್ಟ್ ಪಾಯಿಂಟ್ ಏನಿದೆ, 0, 60 ಮತ್ತು 60,0 ಇದೆ, ಅಂದರೆ ಎಕ್ಸ್ 0, y 60 ಇಲ್ಲಿದೆ ನೋಡಿ. ಸಿ ಪಾಯಿಂಟ್ ಈಸ್ 0, 60, ಆ್ಯಂಡ್ ಇವನ್ ಎಕ್ಸ್ ಆಕ್ಸಸ್ ಮೇಲೆ 60 ತೊಗೋಬೇಕು. ಇಲ್ಲಿದೆ ನೋಡಿ 60, ಅಂದರೆ ಡಿ ಪಾಯಿಂಟ್ ಈಸ್ 60,0. ಜಾಯಿನ್ ಸಿ ಡಿ, ಇಲ್ಲಿದೆ ನಮ್ಮ ಸಿ, ಇಲ್ಲಿ ಡಿ ಇದೆ, ಇವೆರಡನ್ನು ಜಾಯಿನ್ ಮಾಡ್ತಾ ಇದ್ದೀನಿ, ಸಿ ಡಿ. ಮತ್ತು ಈ ಇಕ್ವೇಷನ್ ಬರ್ಕೊಳ್ತೀನಿ. ವಾಟ್ ಈಸ್ ದಿಸ್ ಇಕ್ವೇಷನ್ ಮೀನ್ಸ್, ನನ್ನ ಹತ್ರ ಇದೆ ಎಕ್ಸ್ ಪ್ಲಸ್ ವೈ ಗ್ರೇಟರ್ ದನ್ ಆರ್ ಈಕ್ವಲ್ ಟು 60, ಬರೀಲೇಬೇಕು ಇಕ್ವೇಷನ್. ಸೊ ದ ಲೈನ್ ಇಂಟರ್ಸೆಕ್ಟ್ ಎಕ್ಸ್ ಆ್ಯಂಡ್ ವೈ ಆಕ್ಸಸ್, ವಾಟ್ ಪಾಯಿಂಟ್ ಐ ಟೋಲ್ಡ್ ಯು ಟು ಟೇಕ್ 0,0. ಸಬ್ಸ್ಟಿಟ್ಯೂಟ್ ಮಾಡಿದರೆ 0 ಆಗಿಬಿಡುತ್ತಾ. 0 ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 60 ಅಂದರೆ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಫಾಲ್ಸ್ ಆದರೆ 0,0ನ ಬಿಟ್ಟು ಹೋಗಬೇಕು, ಅವೇ ಫ್ರಾಮ್ ದಟ್. ನೋಡಿ ದ ಲೈನ್ ಈಸ್ ಹಿಯರ್, ಐ ಆಮ್ ಗೋಯಿಂಗ್ ಅವೇ ಫ್ರಾಮ್ 0,0. Shade some lines away from 0,0. Okay na? These are the two lines that we got the points and we drawn the two lines on the graph sheet. So graph sheet na solve side andre ille itkoldri. Coming to the third equation. So I told you to stop that and draw these two lines na, adu mugitu ಈಗ ವಾಪಸ್ third line ಬರ್ತೇನೆ. This is very important. ನೀವು ನೋಡಿ ಸ್ಟೂಡೆಂಟ್ಸ್, ಎಕ್ಸ್ ಆಕ್ಸಸ್ 20, 40, 60 ತೊಗೊಂಡಿದ್ದೀರಾ. ಸೊ ಹಿಯರ್ ಆಲ್ಸೋ ಫಸ್ಟ್ ಎಕ್ಸ್ ವೈ, ಎಕ್ಸ್ 0 ತೊಗೊಂಡ್ರೆ ವೈನು 0 ಆಗಿಬಿಡುತ್ತೆ. ದಿಸ್ ಈಸ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ನಾವು ಐ ಟೆಲ್ ಯು ಟು ಟೇಕ್ 20, ಎಕ್ಸ್ ವ್ಯಾಲ್ಯೂ 20 ತೊಗೊಳ್ರಿ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಐ ವಿಲ್ ಡೂ ದಟ್ ವರ್ಕ್ ವಿತ್ ಪೆನ್ಸಿಲ್. 20 minus 2y is equal to 0. So that will be 20 equal to 2y. 2 ones are 2 tens. ಅಂದರೆ y ವ್ಯಾಲ್ಯೂ ಏನು ಬರ್ತಾ ಇದೆ, 10 ಬರ್ತಾ ಇದೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ, ಎಕ್ಸ್ 20 ಆದರೆ y ಹಾಫ್ ಆಗುತ್ತೆ, ಅಂದರೆ 10 ಆಗುತ್ತೆ. ಸಪೋಸ್ ಎಕ್ಸ್ 40 ಆದರೆ ಅದರ ಹಾಫ್ ಎಷ್ಟು 20 ಆಗುತ್ತೆ. ಸಪೋಸ್ ಇದು 60 ತೊಗೊಂಡ್ರೆ ದಿಸ್ ವಿಲ್ ಬಿಕಮ್ 30. ಲೈಕ್ ದಿಸ್ ಇಟ್ ವಿಲ್ ಕಂಟಿನ್ಯೂ. ದೀಸ್ ಆರ್ ದ ಪಾಯಿಂಟ್ಸ್ ಫಾರ್ ಥರ್ಡ್ ಲೈನ್. ಸೊ ಯಾವ್ಯಾವ ಪಾಯಿಂಟ್ ಒಂದು ಸರಿ ನೋಟ್ ಮಾಡಿಕೊಟ್ರೆ 0, 0, 20, 10, 40, 20. ಸೊ ನಾನು ಗ್ರಾಫ್ ಶೀಟ್ನ ತೊಗೊಂಡ್ಬಿಟ್ಟು ಫಸ್ಟ್ ಪಾಯಿಂಟ್ ಈಸ್ 0, 0, ದಟ್ ಈಸ್ ಹಿಯರ್. ಸೆಕೆಂಡ್ ಪಾಯಿಂಟ್ ಎಕ್ಸ್ 20 ಇದೆ, y 10 ಅಂದರೆ ಇಲ್ಲಿ ಬರುತ್ತೆ. ಸೊ ದ ಪಾಯಿಂಟ್ ಈಸ್ ಹಿಯರ್ 20, 10. 40 ಅಂದರೆ y ವಿಲ್ ಬಿಕಮ್ 20, ದಟ್ ಪಾಯಿಂಟ್ ಈಸ್ ಹಿಯರ್ 40, 20, 60, 30. ಸೊ ಈ ರೀತಿ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡಿಕೊಂಡ್ರೆ ದಟ್ ಈಸ್ ದ ಥರ್ಡ್ ಲೈನ್ ದಟ್ ಪಾಸಸ್ ಥ್ರೂ ದ
origin. Join all those points once. So join ಮಾಡಿದ್ಮೇಲೆ equation ತಗೊಳ್ಳಿ. What is the equation I had? This was the equation. X minus 2y is greater than or equal to 0. So x minus 2y greater than or equal to 0. Very important task. Students, ಈಗ whenever the line intersect x and y axis, take 0, 0 for solving the solution reason. ಬಟ್ ಅದೇ ಏನಾದರೂ ಲೈನ್ ಪಾಸಸ್ ಥ್ರೂ ದ ಒರಿಜಿನ್ ಇದ್ದರೆ 0, 0 ತೊಗೊಳ್ಬಾರ್ದು. ಟೇಕ್ ಒನ್ ಡಿಫ್ರೆಂಟ್ ನಂಬರ್. ಸೇ 40, 60 ಇಲ್ಲಿದೆ ನೋಡಿ. 40, 60 ಪಾಯಿಂಟನ್ನು ತೊಗೊಳ್ತೀನಿ. ದಿಸ್ ಈಸ್ 40, 60. ಸಬ್ಸ್ಟಿಟ್ಯೂಟ್ ಹಿಯರ್. ಸಬ್ಸ್ಟಿಟ್ಯೂಟ್ ಮಾಡಿದರೆ 40 ಮೈನಸ್ 120 ಅಂದರೆ 40 ಮೈನಸ್ 120 ಇಸ್ ಮೈನಸ್ 80 ಬರುತ್ತೆ ಸ್ಟೂಡೆಂಟ್ಸ್. ಮೈನಸ್ 80 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಸೊ ಈ ಲೈನು ಈ ಪಾಯಿಂಟನ್ನು ಕನ್ಸಿಸ್ಟ್ ಮಾಡಲ್ಲ, ಬಿಕಾಸ್ ಫಾಲ್ಸ್ ಇದೆ ಅಲ್ಲ. ಅಂದರೆ ದಿಸ್ ಲೈನ್ ವಿಲ್ ನಾಟ್ ಹ್ಯಾವಿಂಗ್ ದಿಸ್ ಪಾಯಿಂಟ್, ಅಂದರೆ ಇಟ್ ವಿಲ್ ಗೋ ಅವೇ ಫ್ರಮ್ ದಟ್ ಪಾಯಿಂಟ್, ದ ಪಾಯಿಂಟ್ ವಿಚ್ ಯು ಹ್ಯಾವ್ ಟೇಕನ್. ಸೊ ದಿಸ್ ಆರ್ ದಿ ಲೈನ್ಸ್ ಫಾರ್ ದ ಥರ್ಡ್ ಲೈನ್. ಸೊ ನಾವು ದ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ ವೇರ್ ಆಲ್ ದ 3 ಲೈನ್ಸ್ ಮೀಟ್. ಎಲ್ಲಿ 3 ಲೈನ್ಸ್ ಮೀಟ್ ಆಗ್ತವೆ? ಈ ಏರಿಯಾದಲ್ಲಿ ನೋಡಿ, ಶೇಡ್ ಮಾಡ್ತಾ ಇದ್ದೀನಿ ನೋಡಿ. ದಿಸ್ ಏರಿಯಾ ಈಸ್ ದ ಕಾಮನ್ ರೀಸನ್ ವೇರ್ ಆಲ್ ದ 3 ಲೈನ್ಸ್ ಮೀಟ್ಸ್. ಸೊ ಈ ರೀತಿ ನಾವು ಇದನ್ನು ಶೇಡ್ ಮಾಡಬೇಕು. ನೀಟಾಗಿ ಶೇಡ್ ಮಾಡಿದರೆ ದಿಸ್ ಈಸ್ ಕಾಲ್ಡ್ ಆಸ್ ಫೀಸಿಬಲ್ ರೀಸನ್. ಹಿಂಗೆ ಮಾರ್ಕ್ ಮಾಡ್ಕೊಂಬಿಡಿ. ದಿಸ್ ಈಸ್ ಫೀಸಿಬಲ್ ರೀಸನ್. ಸೊ ಆಫ್ಟರ್ ಫೈಂಡಿಂಗ್ ದ ಫೀಸಿಬಲ್ ರೀಸನ್, ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ತೀನಿ ನೋಡಿ. 1, 2, 3, 4. ದೀಸ್ ಆರ್ ದಿ ಕಾರ್ನರ್ ಪಾಯಿಂಟ್ಸ್. ನಮಗೆ ಡಿ ಗೊತ್ತಿದೆ ಮತ್ತು ಬಿ ಗೊತ್ತಿದೆ, ಅಂದರೆ 60, 0, 120, 0 ಗೊತ್ತು. ಹಾಗಾದರೆ ವಾಟ್ ಆರ್ ದೀಸ್ ಟು? ಸೊ ಇದಕ್ಕೆ ನಾನು ನಿಮಗೆ ಸಿಂಪಲ್ ಮೆಥಡ್ ಹೇಳ್ತೀನಿ. ಎಕ್ಸಾಮಲ್ಲಿ ಇದನ್ನೇ ಫಾಲೋ ಮಾಡಿ. ಟೇಕ್ ದ ಸ್ಕೇಲ್. ಈ ಕಾರ್ನರ್ ಪಾಯಿಂಟ್ ಬೇಕಂದರೆ ಇದಕ್ಕೆ ಮಾರ್ಕ್ ಮಾಡಿಕೊಡಿ ಈ ರೀತಿ. ಸೊ ಎಕ್ಸ್ ಈಸ್ 40 ಮತ್ತು ವೈ ವ್ಯಾಲ್ಯೂ ಬೇಕಾಯಿತು ಅಂದರೆ ಯು ಶುಡ್ ಗೋ ಫಾರ್ ಲೈಕ್ ದಿಸ್. ಸೊ ದಟ್ ವೈ ವ್ಯಾಲ್ಯೂ ಈಸ್ 20. ಸೊ ಇಫ್ ಐ ನೇಮ್ ದಿಸ್ ಆ್ಯಸ್ ಇ, ದ ಅನದರ್ ಕಾರ್ನರ್ ಪಾಯಿಂಟ್ ಈಸ್ 40, 20. ಸೊ ಮತ್ತು ಈ ಕಾರ್ನರ್ ಪಾಯಿಂಟ್ ಬೇಕಾಯಿತು ಅಂದರೆ ಸ್ಕೇಲ್ನ ಈ ರೀತಿ ಪರ್ಪೆಂಡಿಕ್ಯುಲರ್ ಟು ಎಕ್ಸಸ್ ಇಟ್ಕೊಳ್ಳಿ. ಸೊ ಇಲ್ಲಿ 60 ಬರುತ್ತೆ, ಎಫ್ ಅಂತ ತಗೊಳ್ಳಿ 60, ಆ್ಯಂಡ್ ಡೆಫಿನೆಟ್ಲಿ ದ ಹಾಫ್ ಆಫ್ 60 ವಿಲ್ ಕಮ್ ಆ್ಯಸ್ ವೈ ಎಕ್ಸಸ್. ಓಕೆ, 60, 30. ಸೊ ವಾಟ್ ಆರ್ ದ ಕಾರ್ನರ್ ಪಾಯಿಂಟ್ಸ್? 60, 0, 40, 20, 60, 30 ಆ್ಯಂಡ್ 120, 0 ಆರ್ ದಿ ಕಾರ್ನರ್ ಪಾಯಿಂಟ್ಸ್. ಸೊ ಲಾಸ್ಟ್ ಸ್ಟೆಪ್ ಏನಂತಂದರೆ ಆಬ್ಜೆಕ್ಟಿವ್ ಫಂಕ್ಷನ್ನ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿ, ಕಾರ್ನರ್ ಪಾಯಿಂಟ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಫಂಕ್ಷನ್, ದಟ್ ವಾಸ್ 5x ಪ್ಲಸ್ 10y. ಸೊ ಇದಕ್ಕೊಂದು ಬಾಕ್ಸ್ನ ನಾನು ಇಲ್ಲಿ ಅಥವಾ ಟೇಬಲ್ ಅಂತ ಅನ್ಕೋಬೇಕು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇನ್ ದಿಸ್ ಐ ವಿಲ್ ರೈಟ್ ದ ಕಾರ್ನರ್ ಪಾಯಿಂಟ್ಸ್. ಸೊ ವಾಟ್ ಆರ್ ದ ಕಾರ್ನರ್ ಪಾಯಿಂಟ್ಸ್ ಐ ಗಾಟ್ ಸ್ಟೂಡೆಂಟ್ಸ್? I told you 4 corner points: 60, 0, 40, 20. I'll write here 60, 0, 40, 20. Next 60, 30, and then one more 120, 0. ಸೊ ಈ ರೀತಿ ಕಾರ್ನರ್ ಪಾಯಿಂಟ್ಸ್ ಆದಮೇಲೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಎವ್ರಿ ಕಾರ್ನರ್ ಪಾಯಿಂಟನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಾಗುತ್ತೆ ನೋಡಿ, 5 into 60 ಪ್ಲಸ್ 10 into 0 ಸಾಲ್ವ್ ಮಾಡಿದರೆ ಐ ಗೆಟ್ 300. ನೆಕ್ಸ್ಟ್ 40, 20. ಎಕ್ಸ್ ಇಸ್ 40, ವೈ ಇಸ್ 20 ಇನ್ ದ ಆಬ್ಜೆಕ್ಟಿವ್ ಫಂಕ್ಷನ್, ಅಂದರೆ 5 into 40 ಪ್ಲಸ್ 10 into 20. ಸೊ ದಟ್ ಐ ಗೆಟ್ 200 ಪ್ಲಸ್ 200, 400 ಬರ್ತಾ ಇದೆ. ನೆಕ್ಸ್ಟ್ 60, 30 ಸಬ್ಸ್ಟಿಟ್ಯೂಟ್ ಮಾಡಿ ಇನ್ ದ ಸೇಮ್ ಆಬ್ಜೆಕ್ಟಿವ್ ಫಂಕ್ಷನ್. So what I am getting here, this is 300, this is 300, total it is 600. Next 120, 0 substitute ಮಾಡಿ in the objective function. Okay, plus 10 into 0 solve ಮಾಡಿದರೆ 12 into ಅಥವಾ 120 into 5, 600 ಬರುತ್ತೆ. So these two are the maximum values and this is the minimum value. The maximize and minimize was the question. So maximum value of z is 600. Therefore, maximum value of z is 600 and
minimum value of Z is 300. Even you can write the points also. At what point you got 600? 2 points. One do 60, 30, and one more 120, 0. What is the minimum value you got? At what point you got? At 60, 0. So students, this is how we have to solve the linear programming problem. ನೋಡಿ ಎಲ್ಲ ಸ್ಟೆಪ್ಸ್ ನೋಟ್ ಡೌನ್ ಮಾಡ್ಕೊಡ್ರಿ. ಫಸ್ಟ್ 2 ಲೈನ್ಸ್ನ ಬಾಕ್ಸ್ ಮಾಡಿ ABCD ಡ್ರಾ ಮಾಡಿ. ಆಮೇಲೆ ಗ್ರಾಫ್ ಶೀಟಲ್ಲಿ ಲೈನ್ಸ್ ಮತ್ತು ಶೇಡಿಂಗ್ ದ ರೀಸನ್ ವಿತ್ ದಟ್ ಟ್ರೂ ಫಾಲ್ಸ್. ಟ್ರೂ ಇದ್ದರೆ ಟುವರ್ಡ್ಸ್ ದ ಪಾಯಿಂಟ್, ಫಾಲ್ಸ್ ಇದ್ದರೆ ಅವೇ ಫ್ರಮ್ ದ ಪಾಯಿಂಟ್. ಅದಾದಮೇಲೆ ಥರ್ಡ್ ಇಕ್ವೇಷನನ್ನು ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿಕೊಡ್ರಿ. ದಟ್ ವಿಲ್ ಬಿ ವೆನ್ ದ ಕಾನ್ಸ್ಟಂಟ್ ಈಸ್ 0 the line will passes through origin. ಸೊ ಈ ರೀತಿ origin ಬರಬೇಕದು. ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೂ ಕೂಡ ನೀವು 0,0 ತೊಗೋಬೇಡಿ, ವೆರಿ ಡಿಫ್ರೆಂಟ್ ತೊಗೊಳ್ರಿ. 40, 60 ಸೇಮೇ ಇರಬಾರ್ದು, ಆರ್ಡಿನೇಟ್ಸ್ ಡಿಫ್ರೆಂಟ್ ತೊಗೊಂಡು ಸಾಲ್ವ್ ಮಾಡಿ. ಫಾಲ್ಸ್ ಬಂದರೆ ಅವೇ ಫ್ರಮ್ ದಟ್ ಪಾಯಿಂಟ್, ಟ್ರೂ ಬಂದರೆ ಟುವರ್ಡ್ಸ್ ದಟ್ ಪಾಯಿಂಟ್ ಮಾಡಿ. ಸೊ ಆಫ್ಟರ್ವರ್ಡ್ಸ್ಗೆ ಆಲ್ ದ ರೀಸನ್ಸ್ ಮೀಟ್ ಎಟ್ ಒನ್ ಪ್ಲೇಸ್, ಸೊ ಶೇಡ್ ಇಟ್, ದಟ್ ಈಸ್ ಕಾಲ್ಡ್ ಆಸ್ ದ ಫೀಸಿಬಲ್ ರೀಸನ್. ಸೊ ಅದಾದಮೇಲೆ ವಾಪಸ್ ಇಲ್ಲಿ ಬಾಕ್ಸ್ಗೆ ಬನ್ನಿ. ಕಾರ್ನರ್ ಪಾಯಿಂಟ್ಸ್, ಆಬ್ಜೆಕ್ಟಿವ್ ಫಂಕ್ಷನ್, ಆಲ್ ದ ಕಾರ್ನರ್ ಪಾಯಿಂಟ್ಸ್ ಯು ಲಿಸ್ಟ್. ನಿಮಗೆ ಹೇಳ್ಕೊಟ್ನಲ್ಲ ಹೇಗೆ ಕಾರ್ನರ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಬೇಕು. ಸ್ಕೇಲನ್ನು ಪರ್ಪೆಂಡಿಕ್ಯುಲರ್ ಟು ಎಕ್ಸ್, ಪರ್ಪೆಂಡಿಕ್ಯುಲರ್ ಟು ವೈ ಇಟ್ಟರೆ ನಿಮಗೆ ಎಕ್ಸ್ ಮತ್ತು ವೈ ಸಿಗುತ್ತೆ. ಅದಾದಮೇಲೆ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಆಲ್ ದೋಸ್ ಕಾರ್ನರ್ ಪಾಯಿಂಟ್ಸ್ ಇನ್ ದ ಆಬ್ಜೆಕ್ಟಿವ್ ಫಂಕ್ಷನ್. ಸಾಲ್ವ್ ಮಾಡಿದರೆ ಹೈಯೆಸ್ಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಲೀಸ್ಟ್ ದ ಮಿನಿಮಮ್ ವ್ಯಾಲ್ಯೂ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ I LPP ಸಮ್ ಫ್ರಮ್ ಮೈ ಸೈಡ್. ಸೊ ಟ್ರೈ ಮಾಡಿ. ಏನಾದರೂ ಡಿಫಿಕಲ್ಟಿ ಅನಿಸಿದರೆ ಇನ್ನೊಂದು ಸಮ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.